ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸ್ಪೆಷಲ್ ರೆಸಿಪಿ ತೊಗೊಂಬಂದೀನಿ. ಅದು ಯಾರಿಗೆ ಅಂದರೆ ಬ್ಯಾಚುಲರ್ಸ್ಗೆ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಪಲಾವನ್ನು ಮಾಡಿಕೊಡೋದು ತಿಳಿಸ್ಕೊಡ್ತೀನಿ. ಎಲ್ಲ ರೀತಿಯ ವೆಜಿಟೇಬಲ್ಸನ್ನು ಹಾಕಿ ಹೆಲ್ದಿಯಾಗಿ ಮಾಡಿ ತಿನ್ಬೋದು. ಇದಕ್ಕೆ ನಾವು ಮೊದಲು ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಪಲಾವ್ ಎಲೆ, ಚಕ್ರಮಗ್ಗು, ಲವಂಗ, ದಾಲ್ಚೀನಿ, ಮೆಣಸು, 1 ಏಲಕ್ಕಿ ಇವುಗಳನ್ನು ಕೂಡ ಎಣ್ಣೆ ಕಾಯ್ದ ನಂತರ ಹಾಕಿ, ನಂತರ ಶೇಂಗಾ ಬೀಜವನ್ನು ಹಾಕಿ ಸ್ವಲ್ಪ ಅದಕ್ಕೆ ಸ್ಲೈಸಾಗಿ ಕಟ್ ಮಾಡಿದಂಥ ಈರುಳ್ಳಿ, ಗೋಡಂಬಿ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು ಇವುಗಳನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಕಲರ್ ಬರಬೇಕು ಎಲ್ಲನೂ, ಶೇಂಗಾ ಆಗಲಿ ಗೋಡಂಬಿ ಆಗಲಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಬೀನ್ಸು, ಕ್ಯಾರೆಟ್, ಬಟಾಣಿ ಕಾಳು ಇವುಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಟೊಮೆಟೊನ ಹಾಕೋಣ. ಟೊಮೆಟೊ ಫ್ರೈ ಆಗಲು ಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವೆಲ್ಲವೂ ಫ್ರೈ ಆದ ನಂತರ ನಾವು 1 ಬೌಲ್ ಅಕ್ಕಿಯನ್ನು ಮುಂಚೆನೇ ತೊಳೆದಿಟ್ಕೊಂಡಿದ್ದೀವಿ. ಈ ಅಕ್ಕಿಯನ್ನು ಇದೇ ಒಗ್ಗರಣೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು. ಹೀಗೆ ಮಿಕ್ಸ್ ಆದ ನಂತರ ನಮಗೆ ಎಷ್ಟು ಅಕ್ಕಿ ಹಾಕಿರುತ್ತಲ್ಲ ಅದ್ರ ಮೇಲೆ ನಾವು ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಅಂದರೆ 1 ಬೌಲ್ ಅಕ್ಕಿ ತಗೊಂಡಿದ್ರೆ ನಾವು 2.5 ಬೌಲ್ ನೀರನ್ನು ಹಾಕಬೇಕು. ನೋಡಿ, ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಇದಕ್ಕೆ ಅರ್ಧ ನಿಂಬೆಹಣ್ಣು ಜ್ಯೂಸನ್ನು ಹಾಕಿಕೊಳ್ಳೋಣ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಈ ಪಲಾವ್ ಮಾಡೋದು ತುಂಬ ಸರಳವಾಗಿಯೂ ಇದೆ ಮತ್ತು ಮನೆಯಲ್ಲಿರುವ ವೆಜಿಟೇಬಲನ್ನು ಬಳಸ್ಕೊಂಡು ಮಾಡ್ಬೋದು. ಈಗ ನಾವು ಒಂದು ಪ್ಲೇಟನ್ನು ಮುಚ್ಚಿ 10 ರಿಂದ 15 ನಿಮಿಷ ಕಡಿಮೆ ಉರಿಯಲ್ಲಿ ಇಡಬೇಕು. ನೋಡಿ, 15 ನಿಮಿಷ ಆದ ನಂತರ ಪಲಾವ್ ರೆಡಿಯಾಗಿದೆ. ಇದನ್ನು ನಾವು ಟೊಮೆಟೊ ಗ್ರೇವಿ ಅಥವಾ ಸಾಂಬಾರ್ ಜೊತೆಗೂ ನಾವು ತಿನ್ಬೋದು. ನೋಡಿ, ನಾನು ಟೊಮೆಟೊ ಗ್ರೇವಿ ಮತ್ತು ಮಸಾಲ ವಡೆಯನ್ನು ಮಾಡಿದ್ದೀನಿ ಕಾಂಬಿನೇಷನ್ ಆಗಿ. ಇದೇ ರೀತಿಯಾಗಿ ನೀವು 1 ಟೈಮ್ ಮಾಡ್ಕೊಂಡು ತಿಂದು ನೋಡಿ. ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.